ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಗಾದೆ ಮಾತು ವಿಸ್ತರಣೆಯನ್ನು ನೋಡೋಣ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಈ ಗಾದೆ ಮಾತು ಪ್ರಚಲಿತದಲ್ಲಿರುವಂತಹ ಗಾದೆ ಮಾತಾಗಿದೆ. ಗಾದೆಗಳು ವೇದಗಳಿಗೆ ಸಮಾನವಾದುದು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎಂಬಂಥ ಹಿರಿಯರ ನಾಣ್ಣುಡಿ ಪ್ರಚಲಿತದಲ್ಲಿದೆ. ಚಿಕ್ಕವರಿದ್ದಾಗ ಒಳ್ಳೆಯ ಹವ್ಯಾಸಗಳನ್ನು ನಾವು ಕಲಿಯದಿದ್ದರೆ ದೊಡ್ಡವರಾದ ಮೇಲೆ ಕಲಿಯುವುದು ಕಷ್ಟ ಸಾಧ್ಯವೆಂಬುದು ಈ ಗಾದೆಯ ಮಾತಿನ ಅರ್ಥ. ಅಂದರೆ ಚಿಕ್ಕವರಿದ್ದಾಗ ನಾವು ಉತ್ತಮ ಅಭ್ಯಾಸಗಳನ್ನು ಅಭಿರುಚಿಗಳನ್ನು ರೂಢಿಸಿಕೊಂಡ್ರೆ ದೊಡ್ಡವರಾದ ಮೇಲೂ ಸಹ ನಮಗೆ ಅದೇ ಹವ್ಯಾಸವಾಗಿ ಕರಗತವಾಗಿರುತ್ತೆ. ಒಂದು ವೇಳೆ ನಾವು ಚಿಕ್ಕವರಿದ್ದಾಗ ಕೊಲೆ, ಸುಲಿಗೆ, ಸುಳ್ಳು ಇತ್ಯಾದಿಗಳನ್ನು ನಾವು ಕರಗತ ಮಾಡಿಕೊಂಡು ಬಿಟ್ಟಿದ್ರೆ ನಮಗೆ ದೊಡ್ಡವರಾದ ಮೇಲೆ ಆ ಹವ್ಯಾಸ, ಆ ರೂಢಿಗಳನ್ನು ನಮ್ಮಿಂದ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ನಾವು ಚಿಕ್ಕವರಿದ್ದಾಗ ಒಳ್ಳೆಯ ಉತ್ತಮ ಆಲೋಚನೆಗಳನ್ನು, ನಡೆನುಡಿಗಳನ್ನು ಕರಗತ ಮಾಡಿಕೊಂಡಿರಬೇಕು. ಹಾಗೂ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೂ ಸಹ ಅದನ್ನು ಕಲಿಸಿರಬೇಕು. 3 ವರ್ಷಗಳಲ್ಲಿ ಕಲಿತದ್ದು 100 ವರ್ಷಗಳಿಗೆ ತನಕ ಎಂಬ ಮತ್ತೊಂದು ಗಾದೆ ಮಾತಿದೆ. ಅಂದರೆ 3 ವರ್ಷಗಳ ಚಿಕ್ಕ ಮಕ್ಕಳಲ್ಲಿ ನಾವು ಏನು ಕಲಿತೀವಿ, ಏನು ಕಲಿಸ್ತೀವಿ, ಏನು ಕಲ್ತ್ಕೋತೀವಿ ಅದು 100 ವರ್ಷಗಳವರೆಗೂ, ಅಂದರೆ ಹಿರಿಯರಾಗೋ ತನಕನೂ ಸಹ ನಮಗೆ ಅದೇ ನಮಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಪಾರಂಗತವಾಗಿರುತ್ತೆ. ಅದರಂತೆ ಚಿಕ್ಕ ಮಕ್ಕಳಿಗೆ ನಾವು ಕಾಲಕ್ಕೆ ತಕ್ಕಂತೆ ಬುದ್ಧಿ ಮಾತುಗಳನ್ನು ಹೇಳಿ ಅವರು ದಾರಿ ತಪ್ಪಿದಾಗ ತಿದ್ದಿ ಬುದ್ಧಿ ಹೇಳಿದರೆ ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಬೆಳೆಯುತ್ತವರು ಉತ್ತಮ ಪ್ರಜೆಗಳಾಗುತ್ತಾರೆ. ಅಂದರೆ ಚಿಕ್ಕ ಮಕ್ಕಳಿಗೆ ನಾವು ಒಳ್ಳೆಯ ಮಾರ್ಗದರ್ಶನಗಳನ್ನು ಹಾಕಿಕೊಡಬೇಕು. ಹಾಗೆ ಅದನ್ನು ನಾವು ಸಹ ಅಳವಡಿಸಿಕೊಳ್ಳಬೇಕು. ಚಿಕ್ಕವರಿದ್ದಾಗ ನಾವು ಹಾಕಿಕೊಟ್ಟಂಥ ಹಾದಿ ಅವರು ಯಾವುದೇ ಕಾರಣಕ್ಕೂ ಅದು ತಪ್ಪೋದಿಲ್ಲ. ಚಿಕ್ಕವರಿದ್ದಾಗ ನಾವೇನಾದರೂ ಅವರಿಗೆ ಉತ್ತಮವಾದ ದಾರಿಯನ್ನು ತೋರಿಸದೆ ಹೋದರೆ ಅದು ಅವರಿಗೆ ದಾರಿ ತಪ್ಪಿ ಮುಂದೆ ಅವರ ಭವಿಷ್ಯವನ್ನೇ ಅದು ನಾಶಪಡಿಸ್ಕೊಂಡ್ಬಿಡುತ್ತೆ. ದಾರಿ ತಪ್ಪಿ ತಿದ್ದಿ ಬುದ್ಧಿ ಹೇಳಿ ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಬೆಳೆಯುವಂತೆ ನಾವು ಅವರನ್ನು ರೂಢಿ ಮಾಡಬೇಕು. ಅವ್ರನ್ನ ತಿದ್ದಿ ಸರಿಯಾದ ಹಾದಿಗೆ ಹೋಗಬೇಕು ಅಂತ ಹೇಳಿಕೊಡ್ಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಚಿಕ್ಕಂದಿನಿಂದಲೂ ಓದಿನಲ್ಲಿ ಅಪಾರವಾದ ಆಸಕ್ತಿಯನ್ನು ಹೊಂದಿದ್ದರು. ಅವರ ತಂದೆ ರಾಮ್ಜಿ ಸತ್ಪಾಲರು ಅದನ್ನು ಬೆಳೆಸಿದರು. ಅಂದರೆ ಅಂಬೇಡ್ಕರ್ ಅವರಿಗೆ ಚಿಕ್ಕಂದಿನಿಂದಲೂ ಓದು ಅನ್ನೋದು ಬಹು ಪ್ರಿಯವಾದದ್ದು. ಅದನ್ನು ಗುರುತಿಸಿದಂಥ ಅವರ ತಂದೆಯಾದಂಥ ರಾಮ್ಜಿ ಸತ್ಪಾಲರು ಅವರಿಗೆ ವಿದ್ಯಾಭ್ಯಾಸ, ಅವರೆಷ್ಟೇ ಬಡತನ ಇದ್ದರು, ಏನೇ ಇದ್ದರು, ಮನೇಲಿ ಎಷ್ಟೇ ಮಕ್ಕಳಿದ್ರು ಅದನ್ನು ಅವರು ನಿಲ್ಲಿಸೋದಿಲ್ಲ. ಅಂಬೇಡ್ಕರ್ ಅವರಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಅವರು ಕೊಡಿಸ್ತಾರೆ. ಹಾಗೆ ನಾವು ಸಹ ಚಿಕ್ಕ ಮಕ್ಕಳಿದ್ದಾಗ ಮಕ್ಕಳಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಓದಿನಲ್ಲಾಗ್ಬೋದು, ವಿಚಾರಗಳನ್ನು ತಿಳಿಸೋದ್ರಲ್ಲಾಗ್ಬೋದು ನಾವು ಅದನ್ನು ರೂಢಿಸ್ಕೊಡ್ಬೇಕು. ತತ್ಫಲವಾಗಿ ಅಂಬೇಡ್ಕರ್ ಅವರು ತಮ್ಮ ಅಪಾರ ಅನುಭವದ ಜ್ಞಾನದಿಂದ ಭಾರತ ಸಂವಿಧಾನವನ್ನು ರಚಿಸಿದರು. ಆಧುನಿಕ ಮನು ಅಂತ ಅನಿಸಿಕೊಂಡ್ರು. ಅವರ ತಂದೆ ಕೊಡಿಸಿದಂಥ ವಿದ್ಯೆಯ ಫಲವಾಗಿಯೇ ಇಂದು ನಮ್ಮ ದೇಶದ ಭಾರತ ಸಂವಿಧಾನವನ್ನು ಸಹ ರಚನೆ ಮಾಡಿದ್ರು. ಆಧುನಿಕ ಮನು ಅಂತಲೇ ಸಹ ಕರೆಸ್ಕೊಂಡ್ರು. ಯಾಕೆ ಹೇಳಿ, ಅದು ಅವರ ತಂದೆ ಹಾಕಿಕೊಟ್ಟಂಥ ಮಾರ್ಗದರ್ಶನ. ಅವರಲ್ಲಿ ಆ ಜ್ಞಾನವು ಬೆಳೆ ದೊಡ್ಡವರಾದ ಮೇಲೆ ಬಹುಶಃ ಗಳಿಸುವುದು ದುಸ್ತರವಾಗುತ್ತಿತ್ತೇನೋ. ಅವರಿಗೆ ದೊಡ್ಡವರಾದ ಮೇಲೆ ಈ ಜ್ಞಾನ ಬರೋದಕ್ಕೆ ಸಾಧ್ಯವಾಗ್ತಿಲ್ಲ. ಯಾಕೆ ಅಂದರೆ ಅವರ ತಂದೆ ಅವರು ಚಿಕ್ಕವರಿದ್ದಾಗ ಹಾಕಿಕೊಟ್ಟಂತಹ ಹಾದಿಯೇ ದೊಡ್ಡವರಾದ ಮೇಲೆ ಅವರು ಆ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣವಾಯಿತೇನೋ ಅಂತ ಸಹ ಹೇಳ್ಬೋದು. ಆದ್ದರಿಂದ ಚಿಕ್ಕವರಿದ್ದಾಗಲೇ ಮಕ್ಕಳಲ್ಲಿ ಉತ್ತಮ ಹವ್ಯಾಸಗಳನ್ನು ಬೆಳೆಸುವುದು ಉಚಿತ ಅಲ್ಲವೇ? ಅಂದರೆ ನಾವು ಯಾವಾಗೋ ಸ್ವಲ್ಪ ಹಾದಿ ತಪ್ಪಿದಾಗ ಅವಾಗ ನಾವು ಬುದ್ಧಿ ಹೇಳೋ ಬದಲು ಮಕ್ಕಳಿರುವಾಗಲೇ ಅದನ್ನು ತಿದ್ದಿ ಮಕ್ಕಳನ್ನು ಉತ್ತಮ ಹವ್ಯಾಸಗಳನ್ನು ಅವರಲ್ಲಿ ಬೆಳೆಸಿದಾದರೆ ಮುಂದೆ ಅವರು ಒಳ್ಳೆಯ ಸತ್ಪ್ರಜೆಗಳಾಗ್ತಾರೆ, ದೇಶಕ್ಕೆ ಉತ್ತಮ ಪ್ರಜೆಗಳಾಗ್ತಾರೆ, ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಸ್ಕೊತಾರೆ. ಹೀಗಾಗಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ. ನೋಡಲ್ಲ ಸ್ನೇಹಿತರೆ, ಒಂದು ಗಾದೆ ಮಾತು ವಿಸ್ತರಣೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.